ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೊರವಲಯಗಳಲ್ಲಿ ಈ ಚೈನ್ ಸ್ನ್ಯಾಚಿಂಗ್ ಅಥವಾ ಸರವನ್ನ ಕದಿಯುವಂತಹ ಅವಘಡಗಳು ಹೆಚ್ಚಾಗ್ತಾ ಇದೆ. ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಮೊನ್ನೆ ಮತ್ತೊಂದು ಘಟನೆ ನಡೆದಿತ್ತು. ಪಬ್ಲಿಕ್ ಟಿವಿಯಲ್ಲಿ ಈ ಸುದ್ದಿ ಕೂಡ ಪ್ರಸಾರವಾಗಿತ್ತು. ಇದಾಗ್ತಾ ಇದ್ದಂತೆ ಪೊಲೀಸರು ಆ ಸರಗಳ್ಳರನ್ನ ಚೇಸ್ ಮಾಡಿ ಬಂಧಿಸಿದ್ದಾರೆ, ಹೆಡೆಮುರಿ ಕಟ್ಟಿದ್ದಾರೆ. ಯಾರು ಸರವನ್ನ ಕಳ್ಕೊಂಡಿದ್ರು ಅದು ಅವರ ಕೈಗೆ ವಾಪಸ್ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ. ಸರಗಳ್ಳರನ್ನ ಬಂಧಿಸಿದ ಪೊಲೀಸರು. ಭಯ ಭೀತಿಯಲ್ಲಿದ್ದ ಜನರೀಗ ನಿರಾಳ. ಸಿಲಿಕಾನ್ ಸಿಟಿಯಲ್ಲಿ, ಅದರಲ್ಲೂ ಸಿಟಿಯ ಹೊರವಲಯದಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗಿದೆ. ಮೊನ್ನೆ ಕೆಂಗೇರಿ ಬಳಿಯ ಕೋಡಿಪಾಳ್ಯದಲ್ಲಿ ಸರಗಳ್ಳರ ಕೈಚಳಕ ತೋರಿದ್ದು, ಅವತ್ತು ಬೆಳಗ್ಗೆ ಸ್ಮಿತಾ ಅನ್ನೋರು ತಮ್ಮ ಮಗುವನ್ನ ಶಾಲೆಗೆ ಬಿಟ್ಟು ವಾಪಸ್ ಮನೆಗೆ ಬರುವಾಗ ಹೊಂಚು ಹಾಕಿ ಕಾಯ್ತಿದ್ದ ಸರಗಳ್ಳನೊಬ್ಬ ಬೈಕ್ನಲ್ಲಿ ಬಂದು ಕ್ಷಣ ಮಾತ್ರದಲ್ಲಿಯೇ ಮಂಗಲ್ಯ ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ದ. ಸರ ಕದ್ದು ಪರಾರಿಯಾಗಿರುವ ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸ್ಮಿತಾ ತಮ್ಮ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿರುವ ರಸ್ತೆಯಲ್ಲಿಯೇ ಹೀರೋ ಹೊಂಡಾ ಫ್ಯಾಷನ್ ಬೈಕ್ನಲ್ಲಿ ಮಾಸ್ಕ್ಗೆ ಹೆಲ್ಮೆಟ್ ಹಾಕೊಂಡು ಬಂದಂತಹ ಕದೀಮ ಸರ ಕಿತ್ಕೊಂಡು ಪರಾರಿಯಾಗಿದ್ದ. ಈ ಭಾಗದಲ್ಲಿ ಸಂಜೆ ವೇಳೆ ಮತ್ತು ರಾತ್ರಿ ವೇಳೆ ಈ ರೀತಿ ಘಟನೆಗಳಾಗ್ತಾ ಇದೆ. ಈಗ ಬೆಳಗ್ಗಿನ ಹೊತ್ತಿನಲ್ಲಿಯೇ ಹೀಗೆ ಸರಗಳ್ಳತನವಾಗಿದೆ ಅಂತೇಳಿ ಜನ ಭಯಗೊಂಡಿದ್ದಾರೆ. ಸರಗಳ್ಳತನದ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಈ ಕಳ್ಳನನ್ನ ಸೆರೆ ಹಿಡಿಯಲೇಬೇಕು, ಜನರಿಗಾಗ್ತಾ ಇರುವ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಪಣತೊಟ್ಟ ಕೆಂಗೇರಿ ಪೊಲೀಸರು ಸರಗಳ್ಳನನ್ನ ಕೊನೆಗೂ ಕೂಡ ಲಾಕ್ ಮಾಡಿದ್ದಾರೆ. ಬಂಧಿತ ಆರೋಪಿಯಿಂದ 7 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಸರ ಕಳೆದುಕೊಂಡಿದ್ದ ಸ್ಮಿತಾ ಮಾತನಾಡಿ, ಸರ ವಾಪಸ್ ಬರಲಿಕ್ಕೆ ಕಾರಣವಾದ ಪೊಲೀಸರಿಗೆ ಮತ್ತು ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಜಾಗೃತಿ ಮೂಡಿಸಿದ ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ನೀವು ಪಬ್ಲಿಕ್ ಟಿವಿಯವರು ಬಂದು ಇದು ಮಾಡಿದ್ರಿ, ಆಮೇಲೆ ಪೊಲೀಸ್ನವರು ತುಂಬ ಸಪೋರ್ಟ್ ಮಾಡಿದ್ರು. ಅವರು ಎಲ್ಲ ಬಂದು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ACP ಬಸವರಾಜ್ ತೇಲಿ ಅಂತ ಅವರು, ಆಮೇಲೆ ಇವರು SI ಈಶ್ವರ್ ವನ್ನೂರವರು ಎಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವನು ಕಳ್ಳನ ಹಿಡಿದು ಇವಾಗ ರಿಕವರಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟಿಂದ ಆರ್ಡರ್ ಬರಬೇಕು. ಹೋಪ್ಸ್ ಏನೂ ಇರಲಿಲ್ಲ. ಅವರು ಇಲ್ಲ ನಾವು ಹಿಡ್ದೇ ಹಿಡಿತೀವಿ ಅಂತ ಹೇಳಿ ಅವ್ರು ಹೇಳಿದ್ರು. ಬಟ್ ಆದ್ರೂ ಅವ್ನು ಸಿಗೋವರೆಗೂ ನಮ್ಗೇನು ಅನ್ಸಿರ್ಲಿಲ್ಲ. ಸಿಕ್ಕಿದಾನೆ ಅಂದಮೇಲೆ ನಮ್ಗೊಂಥರ ಬ್ರೆತ್ ಟೇಕಿಂಗ್. ಸೊ ಎಲ್ಲ ಪೊಲೀಸ್ ಟೀಮಿಗೆ, ಪಬ್ಲಿಕ್ ಟಿವಿ ಅವರಿಗೆ ಎಲ್ಲರದು ಎಫರ್ಟ್ ಇದೆ ಇಲ್ಲಿ. ಒಟ್ನಲ್ಲಿ ಪಬ್ಲಿಕ್ ಟಿವಿಯ ಸುದ್ದಿ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದ ಪೊಲೀಸರು ಸತತ 1 ತಿಂಗಳು ಸರಗಳ್ಳರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೊನೆಗೂ ಕೂಡ ಲಾಕ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸರಗಳ್ಳನನ್ನ ಪೊಲೀಸರು ಕೊನೆಗೂ ಹಿಡಿದ್ರಲ್ಲ ಅಂತ ಹೇಳಿ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.